ಗಣರಾಜ್ಯೋತ್ಸವ ಪೂರ್ವಭಾವಿ ಸಭೆ ಅಜ್ಜಂಪುರ. ಪಟ್ಟಣ ಪಂಚಾಯಿತಿ ಸಭಾಂಗಣದಲ್ಲಿ ತಹಸೀಲ್ದಾರ್ ವಿನಾಯಕ್ ಸಾಗರ್ ರವರ ಅಧ್ಯಕ್ಷತೆಯಲ್ಲಿ ಜನವರಿ 26ರಂದು ನಡೆಯಲಿರುವ ಗಣರಾಜ್ಯೋತ್ಸವ ಆಚರಣೆಯನ್ನು ಮಾಡುವ ಬಗ್ಗೆ ಪೂರ್ವಭಾವಿ ಸಭೆ ನಡೆಸಿ ಮಾತನಾಡುತ್ತಾ ಅಂದು ಬೆಳಗ್ಗೆ 9 ಗಂಟೆಗೆ ಸರಿಯಾಗಿ ಧ್ವಜಾರೋಹಣ ಮಾಡಲಾಗುತ್ತದೆ. ನಂತರ ಧ್ವಜವಂದನೆ, ಪೊಲೀಸ್ ಅಧಿಕಾರಿಗಳು, ಗೃಹ ರಕ್ಷಕ ದಳ ಹಾಗೂ ಶಾಲಾ ಕಾಲೇಜು ಮಕ್ಕಳಿಂದ ಪೇರೇಡ್ ಮಾಡಲಾಗುತ್ತದೆ. ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಶಾಸಕರು ತರೀಕೆರೆಯಲ್ಲಿ ಹಾಗೂ ಗಣರಾಜ್ಯೋತ್ಸವದ ದಿನಾಚರಣೆಯನ್ನು ಅಜ್ಜಂಪುರದಲ್ಲಿ ಶಾಸಕರ ಅಧ್ಯಕ್ಷತೆಯಲ್ಲಿ ನಡೆಸಲಾಗಿದ್ದು, ಅಂದು ಸಂಜೆ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಲಾಗುತ್ತದೆ. ಈ ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಲು ತರೀಕೆರೆ ಹಾಗೂ ಅಜ್ಜಂಪುರ ತಾಲೂಕುಗಳ ಎಲ್ಲ ಇಲಾಖೆಯವರಿಗೂ ಜವಾಬ್ದಾರಿಗಳನ್ನು ಹಂಚಿಕೆ ಮಾಡಿ ಎಲ್ಲ ಇಲಾಖಾಧಿಕಾರಿಗಳು ತಮಗೆ ಸೂಚಿಸಿದ ಜವಾಬ್ದಾರಿಗಳನ್ನು ಸಮರ್ಪಕವಾಗಿ ನಿಭಾಯಿಸಿ ತಾಲೂಕಿನಲ್ಲಿ ನಡೆಯುವ ಗಣರಾಜ್ಯೋತ್ಸವ ದಿನಾಚರಣೆಯನ್ನು ಯಶಸ್ವಿಗೊಳಿಸಬೇಕೆಂದರು. ಗಣರಾಜ್ಯೋತ್ಸವದ ಸಮಾರಂಭದಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ಸಾರ್ವಜನಿಕ ಕ್ಷೇತ್ರ, ಶಿಕ್ಷಣ, ಸಾಹಿತ್ಯ, ಕೃಷಿ ಕ್ಷೇತ್ರಗಳಲ್ಲಿ ಗಣನೀಯವಾಗಿ ಸಾಧನೆ ಮಾಡಿದವರಿಗೆ ಅಭಿನಂದಿಸಲಾಗುವುದು. ಆದುದರಿಂದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರು ಬಯೋಡೇಟಾ ಫೋಟೋದೊಂದಿಗೆ ತಾಲೂಕು ಕಚೇರಿಯ ಅರ್ಜಿಯನ್ನು ಜನವರಿ 17ರಂದು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರು ಬಯೋಡೇಟಾ ಫೋಟೋದೊಂದಿಗೆ ತಾಲೂಕು ಕಚೇರಿಗೆ ಅರ್ಜಿಯನ್ನು ಜನವರಿ 17ರಂದು ಸಂಜೆ 5:30 ಒಳಗೆ ತಲುಪಿಸಲು ತಿಳಿಸಿದರು. ಹಾಗೂ ಹೆಚ್ಚು ಅಂಕಗಳನ್ನು ಪಡೆದ 10ನೇ ತರಗತಿ ಹಾಗೂ ದ್ವಿತೀಯ ಪಿಯುಸಿನಲ್ಲಿ ತೇರ್ಗಡೆಯಾದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಲಾಗುತ್ತೆ ಎಂದರು. ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಎಜೆ ರೇವಣ್ಣ, ಸದಸ್ಯರಾದ ನಿಸ್ಸರ್ ಅಹಮದ್, ತೀರ್ಥ ಪ್ರಸಾದ್, ಸುಮಲತಾ, ಸೋಮಶೇಖರ್, ಇಒ ವಿಜಯಕುಮಾರ್, ಆರ್.ಎ. ಶಿವಕುಮಾರ್, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಯಾಗಿ ಟಿ.ಜಿ. ರಮೇಶ್, ಎಲ್ಲ ಇಲಾಖೆಗಳ ಅಧಿಕಾರಿಗಳು, ಸಂಘಟನೆಗಳ ಮುಖಂಡರು, ಪತ್ರಕರ್ತರು, ಸಾರ್ವಜನಿಕರು ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಿದ್ದರು. ವರದಿ ಸೊಲ್ಲಪುರ ಎಸ್. ಶಿವಮೂರ್ತಿ, ಅಜ್ಜಂಪುರ, ಟಿವಿ 13 ಕರ್ನಾಟಕ. ಸೊ ಪ್ರತಿ ಸಾರಿನೂ ಕೂಡ ತಮಗೆಲ್ಲ ಗೊತ್ತಿದೆ, ಗಣರಾಜ್ಯೋತ್ಸವ MLA ಸರ್ ಅಧ್ಯಕ್ಷತೆಯಲ್ಲಿ ಅಜ್ಜಂಪುರದಲ್ಲಿ ಆಗುತ್ತೆ. ಸ್ವಯಂ ದಿನಾಚರಣೆ ಮತ್ತೆ ಗಣರಾಜ್ಯೋತ್ಸವ ತರೀಕೆರೆಯಲ್ಲಿ MLA ಸರ್ ಅಧ್ಯಕ್ಷತೆಯಲ್ಲಿ ಆಗುತ್ತೆ. ಇದು ಕಳೆದ 2-3 ವರ್ಷದಿಂದ ನಡ್ಕೊಂಡು ಬಂದಿರೋ ಪದ್ಧತಿ ಇದೆ. ಈ ಸರಿ ಒಂದು ಏನು ಅಂದ್ರೆ, ನಾವು ಕಳೆದ ಬಾರಿ AC ಸರ್ ಹತ್ರ ನಾವು ಧ್ವಜಾರೋಹಣ ಮಾಡಿಸಿದ್ವಿ. ಈ ಸರಿ ಕೂಡ ನಾವು ರಿಕ್ವೆಸ್ಟ್ ಮಾಡಿದೀವಿ AC ಸರ್ ಅವರು ಧ್ವಜಾರೋಹಣ ಮಾಡೋದಕ್ಕೆ ಅಂತ ಹೇಳಿ. ಬಟ್ ಅವ್ರ ಮೇಲೆ ನಾನು ಹೆಡ್ ಕ್ವಾರ್ಟರ್ಗೆ ತರೀಕೆರೆಯಲ್ಲಿ ಮಾಡ್ತೀನಿ ಅಂತಂದು ಹೇಳಿದ್ದಾರೆ. ಸೊ ಹಾಗಾಗಿ ಅದೊಂದು ಕ್ಲಾರಿಫೈ ಮಾಡ್ಕೊಂಡು ಅವರು ಧ್ವಜಾರೋಹಣ ಮಾಡೋದ್ರೆ ಅವರ ನೇತೃತ್ವದಲ್ಲೇ ಧ್ವಜಾರೋಹಣ ಆಗುತ್ತೆ. ಯಾಕಂದ್ರೆ ಧ್ವಜಾರೋಹಣದ ಒಂದು ಕಂಡೀಷನ್ ಏನಿದೆ ಅಂದ್ರೆ, ಹೆಡ್ ಆಫ್ ಎಕ್ಸಿಕ್ಯೂಟಿವ್ ಡಿಪಾರ್ಟ್ಮೆಂಟ್ ಅವರು ಮಾಡಬೇಕು ಅಂತಂದು. ಈಗ SSR ಇದ್ದಾಗ ನಾನು ಧ್ವಜಾರೋಹಣ ಮಾಡೋದಕ್ಕೆ ಬರೋದಿಲ್ಲ, ಅವ್ರು ಇಲ್ಲದೆ ಇರೋ ಪ್ರೊಫೆಸರ್ ಮಾತ್ರ ನಾವು ಧ್ವಜಾರೋಹಣ ಮಾಡ್ತೀವಿ. ಹಾಗೆ ಅದೊಂದು ಇನ್ನೂ ಕನ್ಫರ್ಮೇಶನ್ ಇಲ್ಲ. SSR ಡೈರೆಕ್ಷನ್ ತಗೊಂಡು ಧ್ವಜಾರೋಹಣದ ಬಗ್ಗೆ ನಾವು ತಿಳಿಸ್ತೀವಿ. ಇನ್ನು ಅದನ್ನ ಹೊರತುಪಡಿಸಿದ್ರೆ ನಮ್ದೇನು ರೆಗ್ಯುಲರ್ ಆಗಿ ಏನು ವರ್ಕ್ ಅಸೈನ್ಮೆಂಟ್ ಇರುತ್ತಲ್ಲ ಅದೇ ರೀತಿನೇ ಇರುತ್ತೆ. ಬೆಳಿಗ್ಗೆ 9 ಗಂಟೆಗೆ ಶಾರ್ಪ್ ಆಗಿ ಧ್ವಜಾರೋಹಣ ನೆರವೇರುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಧ್ವಜಾರೋಹಣ ಮುಂದೆ ಹೋಗ್ತಕ್ಕಂಥದ್ದು ಅಥವಾ ಅಡ್ವಾನ್ಸ್ ಮಾಡ್ತಕ್ಕಂಥದ್ದು ಪ್ರಮೇಯಗಳು ಇಲ್ಲ. ಐ ಥಿಂಕ್ ಲಾಸ್ಟ್ ಟೈಮ್ ಸ್ವಲ್ಪ ಇದಾಯ್ತು. ಪಟ್ಟಣ ಪಂಚಾಯತ್ ನಿಧಾನ ಬಂದರೂ ಕೂಡ ನಾವು ಏನು ಮಾಡೋಕ್ಕಾಗಲ್ಲ. 9 ಗಂಟೆಗೆ ಒಂದು ಇನ್ಸಿಡೆಂಟ್ ಹೇಳ್ತೀನಿ, ಧ್ವಜಾರೋಹಣ ಆಗುತ್ತೆ. ಅದರಲ್ಲಿ ಯಾವುದೇ ರೀತಿಯಂತ ವ್ಯತ್ಯಾಸಗಳು ಕೂಡ ಇರೋದಿಲ್ಲ. ಸೊ ಧ್ವಜಾರೋಹಣ ಒಂದು ಮಾತ್ರ ಏನು ಅನ್ನೋದು ಯಾವ ರೀತಿ ಅಂದ್ರೆ SSR ಮಾಡ್ತಾರೋ ಅಥವಾ ನಾವು ಮಾಡಬೇಕು ಅನ್ನೋದನ್ನ ನಾವು ತಿಳಿಸ್ತೀವಿ. ಅದೊಂದು ಮಾತ್ರ ಇನ್ನು ಫೈನಲೈಸ್ ಆಗಿಲ್ಲ. ಇಲ್ಲಿ ರೆಸ್ಪಾನ್ಸಿಬಿಲಿಟಿ ಬಂದ್ರೆ ಏನೇನು ಜವಾಬ್ದಾರಿಗಳು ಅನ್ನೋದ್ರ ಬಗ್ಗೆ ಬಂದ್ರೆ, ಕ್ರೀಡಾಂಗಣ ಸಜ್ಜುಗೊಳಿಸುವಿಕೆ, ಬೀದಿಗಳಲ್ಲಿ ಬಾಳೆಕಂದು, ಮಾವಿನ ತೋರಣ ವ್ಯವಸ್ಥೆ, ಶಾಲಾ ಮಕ್ಕಳಿಗೆ ವಿವಿಧ ಸರ್ಕಾರಿ ಅಧಿಕಾರಿಗಳಿಗೆ ಸಿಹಿ ಹಂಚಿಕೆ ವ್ಯವಸ್ಥೆ ಮತ್ತೆ ಕುಡಿಯುವ ನೀರಿನ ವ್ಯವಸ್ಥೆ, ಮುಖ್ಯ ಅಧಿಕಾರಿಗಳು ಪಟ್ಟಣ ಪಂಚಾಯತಿ ಅಜ್ಜಂಪುರ. ಸೊ ಇದನ್ನು ಕೂಡ ಮಾಡ್ಕೊಳ್ತಾ ಬರ್ತಾ ಇದ್ರು. ಈ ಸರಿ ಕೂಡ ಅವರಿಗೇನೆ ಇದು ಪ್ರತಿ ವರ್ಷವೂ ಕೂಡ ನಾವು ಇದೇ ರೀತಿ ಮಾಡ್ಕೊಳ್ತಾ ಬಂದಿದ್ವಿ. ಇದು ಇಲ್ಲಿ ಅಂತಲ್ಲ, ಜಾಸ್ತಿ ಆಗ್ತೈತೆ ಆದಾಯ ಮಕ್ಕಳಿಗೆಲ್ಲ ಸಿಹಿ ಮಾಡಿಸ್ಕೊಂಡು
ಸಾಮೂಹಿಕ ಕೊನೆ. ಇಲ್ಲ, ನಾವು ಶಾಲೆಗಳಲ್ಲಿ ಮಾಡಿಸ್ಕೊಂಡ್ಬಿಡ್ತೀವಿ ಮಕ್ಕಳಿಗೆ. ಹಾ? ಶಾಲೆಗಳಲ್ಲಿ ಮನೆಯಲ್ಲಿ ಆಗಿರುತ್ತೆ. ಶಾಲೆಗಳಲ್ಲಿ ಧ್ವಜಾರೋಹಣ ಮಾಡಿ ತಿಂಡಿ ದಿವಸ ಒಂದು 9 ಗಂಟೆಗೆ ನಾವು ಕೊಡೋಣ ಅಂತ ಮಾಡಿ. ಅಧ್ಯಕ್ಷರ ಬೇಡಿ ಆ ಪ್ರಯತ್ನ ಮಾಡಬೇಡಿ. ಸಮಿತಿ ವೇದಿಕೆಯಲ್ಲಿ ಅಂದ್ರೆ ಬೆಳಿಗ್ಗೆ ಕಾರ್ಯಕ್ರಮ ಮತ್ತೆ ಸಂಜೆ ಕಾರ್ಯಕ್ರಮ ಎರಡೂ ಕೂಡ ಇರುತ್ತೆ. ಈ ಎರಡೂ ಕಾರ್ಯಕ್ರಮಗಳಿಗೆ ವೇದಿಕೆ ಆಗ್ಬೇಕು. ಯೂಶಲಿ ನಾವು ಪ್ರತಿ ಸಾರಿ ಕೂಡ 4 ರಿಂದ 5 ಡಿಪಾರ್ಟ್ಮೆಂಟ್ ಆಗ್ತಾ ಇದ್ವಿ ಬೇರೆ ಸಂದರ್ಭದಲ್ಲಿ. ಯಾವುದು ಸ್ವತಂತ್ರ ದಿನಾಚರಣೆ ಮತ್ತೆ ಕನ್ನಡೋತ್ಸವದಲ್ಲಿ. ಯಾಕಂದ್ರೆ ಸಂಜೆ ಕಾರ್ಯಕ್ರಮ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ 4 ರಿಂದ 5 ಡಿಪಾರ್ಟ್ಮೆಂಟ್ ಆಗ್ತಾ ಇದ್ವಿ. ಈ ಸರಿ ಸಂಜೆ ಇವೆಂಟ್ ಕೂಡ ಇರೋದ್ರಿಂದ ಸುಮಾರು 8 ಇಲಾಖೆಗಳಿಗೆ ನಾವು ಅದನ್ನ ರೆಸ್ಪಾನ್ಸಿಬಿಲಿಟಿಗಳನ್ನ ಅಸೈನ್ ಮಾಡಿದ್ದೀವಿ. ಅಪ್ಪರ್ ಭದ್ರಾ, PWD, PRD, RWS, RFO, ಎಕ್ಸೈಸ್, ಎಡಿಟರ್ ಆಫೀಸ್ ಮತ್ತೆ ಸಮಾಜ ಕಲ್ಯಾಣ ಇಲಾಖೆ 8 ಇಲಾಖೆಗಳಿಂದ ವೇದಿಕೆ ಇದನ್ನ ಮಾಡೋದಕ್ಕೆ. ವೇದಿಕೆ ಅಂತಂದ್ರೆ ಈಗೇನು ನಮ್ದೇನು ಎಕ್ಸಿಸ್ಟಿಂಗ್ ಇದೆಯಲ್ಲ, ಕಳೆದ ಬಾರಿ ಐ ಥಿಂಕ್ ಇದರಲ್ಲಿ ಸ್ವತಂತ್ರ ದಿನಾಚರಣೆಯಲ್ಲಿ ನಾವು ಅನ್ಕೊಂಡಿದ್ವಿ ಸುಮಾರು ಹೊರಗಡೆಯಿಂದ ನಾವು ವೇದಿಕೆ ಬಂದು ನಿರ್ಮಾಣ ಮಾಡೋದಾದ್ರೆ ಒಂದು 70,000 ರೂಪಾಯಿ ಗಟ್ಟಲೆ ಹೋಯ್ತು. ಕಾರಣ ನಾವು ಹೊರಗಡೆ ಏನು ಕರೆಸ್ತಿದ್ವಿ ಅಂದ್ರೆ ಅದು ಪೇಂಟ್ ಆಗಿರಲಿಲ್ಲ, ಮತ್ತೊಂದು ಮುಗಿದೊಂದು ಅನ್ನೋದಕ್ಕೆ. ಬಟ್ ಈ ಸರಿ ಸ್ವತಂತ್ರ ದಿನಾಚರಣೆಯಲ್ಲಿ ಬಹಳ ಚೆನ್ನಾಗಿ ಮಾಡಿದ್ರು. 4-5 ಇಲಾಖೆಯಿಂದ, ವೆಟನರಿ ಡಿಪಾರ್ಟ್ಮೆಂಟ್ ಇಂದ ಅವರೇ ವೆಟನರಿ ಮತ್ತೆ ಇನ್ನೊಂದು 3-4 ಇಲಾಖೆಯನ್ನು ಸೇರಿಸಿ ಪೇಂಟ್ ಮಾಡಿಸಿ ಚೆನ್ನಾಗಿ 70,000-80,000 ಗಟ್ಟಲೆ ಖರ್ಚು ಬರುತ್ತೆ. ಅದ್ರ ಬದಲಾಗಿ ನೀನ ಮ್ಯಾಟ್ ಹಾಕಿ ಇರೋ ವೇದಿಕೆಯನ್ನು ಬಳಕೆ ಮಾಡ್ಕೊಂಡು ಸ್ವಲ್ಪ ಹೈಟ್ ಕಡಿಮೆ ಇರ್ಬೋದು, ಬಟ್ ಆದ್ರೂ ಕೂಡ ಇರೋ ವೇದಿಕೆನ ಬಳಕೆ ಮಾಡ್ಕೊಂಡು ಮಾಡೋದಕ್ಕೆ ಇದೆ. ಸೊ ಇದಕ್ಕೆ 8 ಇಲಾಖೆಗಳನ್ನ ನಾವು ಅಸೈನ್ ಮಾಡಿದೀವಿ. ಪಾರ್ಟ್ಸ್ ಅದೆಲ್ಲ ಮತ್ತೆ ಫ್ಲವರ್ ಡೆಕೋರೇಷನ್ ಎಲ್ಲ ಇರುತ್ತೆ. ಅದನ್ನು ನಿರೂಪಣೆ ಮತ್ತೆ ಪ್ರಾರ್ಥನೆ, BU ಆಫೀಸ್ ನೀವೆಲ್ಲ ಇದ್ದೀರಾ. ನಮ್ಮಲ್ಲಿ ಒಂದು ಸಪ್ರೇಟ್ ಒಂದು ಮೀಟಿಂಗ್ ಮಾಡೋಣ. ಇದಾದ್ಮೇಲೆ ಈ ಪ್ರತಿಯೊಂದು ಮೀಟಿಂಗ್ ಕ್ಲಾಸ್ ಆಗಿ ಡಿಸ್ಕಸ್ ಮಾಡೋದಕ್ಕಾಗೋದಿಲ್ಲ. ನಮ್ಮಲ್ಲಿ ಒಂದು ನಾವು ಕಾರ್ಯಕ್ರಮ ನಾವು ಮಾಡ್ಕೊಂಡು ಚಾರ್ಟ್ ಔಟ್ ಮಾಡ್ತಿದ್ದ ವೇದಿಕೆ ಮೇಲೆ ಯಾರು ಇರ್ತಾರೆ ಅಂತ ಮತ್ತೆ ಯಾವತ್ತಿನ ಕನ್ಫ್ಯೂಷನ್ ಆಗೋದು ಬೇಡ, ಈಗಲೇ ಕ್ಲಾರಿಫೈ ಮಾಡ್ತೀವಿ. ಕಾರ್ಯಕ್ರಮದ ಅಧ್ಯಕ್ಷತೆ MLA ಸರ್ ಇರ್ತಾರೆ. MLA ಸರ್ ಅಧ್ಯಕ್ಷತೆಯಲ್ಲಿ ಆಗುತ್ತೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಪಟ್ಟಣ ಪಂಚಾಯತಿ ಅಧ್ಯಕ್ಷರು ಇರ್ತಾರೆ, ಹಾಗೆ EO ಸರ್ ಇರ್ತಾರೆ. ಈ ಕಾರ್ಯಕ್ರಮದಲ್ಲಿ ಇವರು ಕೂಡ ಬರ್ತಾ ಇದ್ದಾರೆ, ಯಾರು DYSP ಇರ್ತಾರೆ. ಯಾಕಂದ್ರೆ MLA ಸರ್ ಇಲ್ಲೇ ಇರುತ್ತೆ, ಮತ್ತೆ DYSP ಸರ್ ಇಲ್ಲೇ ಇರ್ತಾರೆ, AC ಸರ್ ಇರ್ತಾರೆ, ನಾವು ಇರ್ತೀವಿ. ತಾಲೂಕ್ ಪಂಚಾಯತಿ ಅಧ್ಯಕ್ಷರು ಇದ್ದಿದ್ರೆ ತಾಲೂಕ್ ಪಂಚಾಯತಿ ಅಧ್ಯಕ್ಷರು, ಅವರಿಲ್ಲ ಅಂದ್ರೆ ಅಡ್ಮಿನಿಸ್ಟ್ರೇಟರ್ ಬರೋಕ್ಕಿದ್ರೆ ಅಡ್ಮಿನಿಸ್ಟ್ರೇಟರ್. ಸೊ ಇಷ್ಟು ಮತ್ತೆ ನೌಕರ ಸಂಘದ ಅಧ್ಯಕ್ಷರು, ಇಷ್ಟು ಜನ ವೇದಿಕೆಯಲ್ಲಿ ಇರ್ತಾರೆ. ವೇದಿಕೆ ಕಾರ್ಯಕ್ರಮ ಅಷ್ಟೇ 9 ಗಂಟೆಗೆ ಫ್ಲಾಗ್ ಹಾಸ್ಟಿಂಗ್ ಆಗುತ್ತೆ. ಫ್ಲಾಗ್ ಹಾಸ್ಟಿಂಗ್ ಮುಂಚೆ ನಮ್ಮ ಏನು ಒಂದೇ ಮಾತಾಡ್ತೀವಿ, ಫ್ಲಾಗ್ ಹಾಸ್ಟಿಂಗ್ ಆದ ತಕ್ಷಣ ನಮ್ಮದು ರಾಷ್ಟ್ರಗೀತೆ ಆಗುತ್ತೆ. ರಾಷ್ಟ್ರಗೀತೆ ಆದ ತಕ್ಷಣ ವೇದಿಕೆಗೆ ಹೋಗ್ತಾರೆ. ವೇದಿಕೆಗೆ ಹೋಗ್ಬಿಟ್ಟು ಪೆರೇಡ್ ವೀಕ್ಷಣೆ, ಫಸ್ಟ್ ಪೆರೇಡ್ ಓಪನ್ ಜಿಮ್ ಅಲ್ಲಿ ವೀಕ್ಷಣೆ ಆಗುತ್ತೆ, ಫ್ಲಾಗ್ ಹಾಸ್ಟ್ ಮಾಡಿಬಿಟ್ಟು ಮತ್ತೆ MLA ಇಂದ. ಮತ್ತೆ ನಂತರ ಪೆರೇಡ್ ಮಾರ್ಚ್ ಪಾಸ್ಟ್ ನಡೆಯುತ್ತೆ. ಅದಾದ್ಮೇಲೆ ವೇದಿಕೆ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ವೇದಿಕೆ ಕಾರ್ಯಕ್ರಮದಲ್ಲಿ ಸ್ವಾಗತ, ಧ್ವಜಾರೋಹಣ, ಸಂದೇಶ, ಅಧ್ಯಕ್ಷರು ಭಾಷಣ. ಯೂಶಲಿ ಅಧ್ಯಕ್ಷ ಭಾಷಣ ಒಂದೇ ಇರುತ್ತೆ, ಯಾಕಂದ್ರೆ ನಾವು ಅಧ್ಯಕ್ಷ ಭಾಷಣ ಕೂಡ ಇರೋದಿಲ್ಲ. ಈ ಉದಾಹರಣೆಗೆ ನಾವು ಚಿಕ್ಕಮಗಳೂರೆಲ್ಲ ನಾವು ಮಾಡಿದಾಗ ಅಲ್ಲಿ ಯಾರು ಫ್ಲಾಗ್ ಹಾಸ್ಟ್ ಮಾಡಿರ್ತಾರೆ ಅವರು ಧ್ವಜಾರೋಹಣ ಸಂದೇಶ ಕೊಡ್ತಾರೆ. ಬಟ್ MLA ಸರ್ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರ್ತಾರೆ. ಅಧ್ಯಕ್ಷರ ಭಾಷಣ ಮತ್ತೆ ಟೌನ್ ಪಂಚಾಯತ್ ಅಧ್ಯಕ್ಷ ಭಾಷಣ, ಇಷ್ಟೇ ಕಾರ್ಯಕ್ರಮ. ನಂತರ ಸಾಧಕರಿಗೆ ಸನ್ಮಾನ, ವಂದನಾರ್ಪಣೆ ಕಾರ್ಯಕ್ರಮ. ಇಷ್ಟು ಅಚ್ಚುಕಟ್ಟಾಗಿ ಮುಗ್ದು ಹೋಗುತ್ತೆ ಕಾರ್ಯಕ್ರಮ. ಇಷ್ಟು ಇರುತ್ತೆ, ರೂಪರೇಷೆಗಳು ಇದೇ ರೀತಿ ಇರುತ್ತೆ.